ಲೇಖ. ಜಾನು, ಯಾಕಿಲ್ಲೊಬ್ಳೆ ಕೂತಿದ್ಯಾ? ಏನಾಯ್ತು? ಅಲ್ಲ ಅಕ್ಕ, ನೀವು ಈ ರೀತಿ ಮಾಡ್ಬೋದಾ? ನನಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ರಾತ್ರಿ ಇಡೀ ನಂಗೆ ನಿದ್ದೆನೇ ಬರಲಿಲ್ಲ. ನಾನೇನು ಮಾಡಿದೆ ಜಾನು? ಅನಿ ನಿಮ್ಗೇನು ಮಾಡಿದ್ದಾರೆ? ನನಗೆ ಅರ್ಥ ಆಗಲಿಲ್ಲ. ಎಲ್ಲ ಅನರ್ಥನೂ ನೀವೇ ಮಾಡಿದ್ಮೇಲೆ ಅರ್ಥ ಆಗೋದು ಇನ್ನೇನಿದೆ? ಅಲ್ಲ ಅಕ್ಕ, ಅನಿ ವಿರುದ್ಧ ಇಷ್ಟು ದೊಡ್ಡ ಆರೋಪ ಮಾಡಿದಿರಲ್ಲ, ಇದರಿಂದ ಮನೆ ನೆಮ್ಮದಿ ಹಾಳಾಗೋದಿಲ್ವಾ? ಜಾನು, ಆರೋಪ ಮಾಡೋದಿಕ್ಕೆ ಇತಿ ಮಿತಿ ಅಂತಾನೆ ಇಲ್ವಾ? ಅಲ್ಲ, ಸ್ವಂತ ಅಣ್ಣನ ಯಾರು ಕಿಡ್ನಾಪ್ ಮಾಡಿಸ್ತಾರ? ಅನಿ ಅಷ್ಟೊಂದು ಕಟಕರ? ಈ ರೀತಿ ಆರೋಪ ಮಾಡೋದಿಕ್ಕೆ ನಿಮ್ ಮನ್ಸಾದ್ರೂ ಹೇಗ್ ಬಂತಕ್ಕ? ಇದಾ ನಿನ್ ಸಮಸ್ಯೆ? ಇನ್ನೇನಕ್ಕ, ನನ್ಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ಅಲ್ಲ ಅಕ್ಕ, ನನ್ ಗಂಡ ಅಂಥದ್ದೇನ್ ಮಾಡಿದಾರೆ ನಿಮ್ಗೆ? ಯಾಕೆ ಅವ್ರ ಮೇಲೆ ಇಲ್ದಿರೋ ಆರೋಪನ ಹೊರಿಸ್ತಾ ಇದ್ದೀರಾ? ಅತ್ತೆ ಮಾವ ಏನ್ ಅನ್ಕೊಳ್ತಾರೆ ಅಂತ ಕೂಡ ನೀವು ನೋಡ್ಲಿಲ್ಲ ಅಲ್ಲ? ಅಣ್ಣ ತಮ್ಮಂದಿರ ಮಧ್ಯೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿ ಅದರಿಂದ ನಿಮ್ಗೇನ್ ಲಾಭ ಆಗತ್ತಕ್ಕ? ನನ್ಗೆಷ್ಟು ಹರ್ಟ್ ಆಗಿದೆ ಗೊತ್ತಾ? ಈ ರೀತಿ ಆರೋಪ ಮಾಡಿ ನಿಮ್ ಗೌರವ ಹೆಚ್ಚಾಗತ್ತೆ ಅಂತ ಅನ್ಕೊಳ್ಬೇಡಿ. ಆದಿತ್ಯ ಭಾವನ್ ದೃಷ್ಟಿಯಲ್ಲಿ, ಅತ್ತೆ ಮಾವನ್ ದೃಷ್ಟಿಯಲ್ಲಿ ನೀವೆಷ್ಟು ಚಿಕ್ಕವರಾಗ್ತೀರಾ ಅನ್ನೋದನ್ನ ಯೋಚನೆ ಮಾಡಿ. ನಾನು ಯಾವತ್ತೂ ಆಫೀಸ್ ವಿಚಾರದಲ್ಲಿ ತಲೆ ಹಾಕಿರ್ಲಿಲ್ಲ, ಅದು ನನ್ಗೆ ಬೇಕಾಗೂ ಇಲ್ಲ. ಆದ್ರೆ ಇವತ್ತು ಇದು ತುಂಬಾ ಪರ್ಸನಲ್ ವಿಚಾರ ಅಕ್ಕ. ಈಗಲೂ ನಾ ಹೇಗ್ ಸುಮ್ಮನೆ ಇರ್ಲಿ ಹೇಳಿ? ನೀವೇ ಹೇಳಿ, ನಾನು ಯಾವತ್ತಾರು ನಿಮ್ ಜೊತೆ ಈ ರೀತಿ ಮಾತಾಡಿದ್ದೀನ ಅಂತ? ಆದ್ರೆ ಇವತ್ತು ನಂಗೆ ನಿಜವಾಗ್ಲೂ ತಡ್ಕೊಳಕ್ ಆಗ್ಲಿಲ್ಲ. ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಆಯ್ತಾ? ಆಗೋದೇನಿದೆ? ಅನಿರುದ್ಧ ಕಲ್ಪ್ರೇಟ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಅದು ಯಾರನ್ನೋ ಕರ್ಕೊಂಬಂದು ನಿಲ್ಸಿದ್ರಿ. ಅವನೇನಂದ? ಅವ್ನು ನಿಮ್ ವಿರುದ್ಧನೇ ಹೇಳ್ಬಿಟ್ಟು ಹೊರಟೋದ. ಬೇಕಾಗಿತ್ತ ನಿಮ್ಗೆ? ನಿಮ್ಗೆ ಅವಮಾನ ಅಂತ ಅನ್ಸ್ಲಿಲ್ವಾ? ಅಲ್ಲಿಗೇನಾಯ್ತು ಹೇಳಿ? ಇದರಲ್ಲಿ ಅನಿರುದ್ಧ ಪಾತ್ರ ಏನೂ ಇಲ್ಲ ಅಂತ ಪ್ರೂವ್ ಆಯ್ತು. ಯಾಕೆ ಹೀಗೆ ಮಾಡಕ್ ಹೋದ್ರಿ ಅಕ್ಕ? ಇದೆಲ್ಲ ನಿಮ್ಗೆ ಅವಮಾನ ಅಂತ ಅನ್ಸ್ತಾ ಇಲ್ವಾ? ಜಾನು, ಅನಿ ಮೇಲೆ ನಾನು ಇಲ್ಲದ ಆರೋಪ ಮಾಡ್ತಾ ಇಲ್ಲ. ಈ ಆರೋಪ ಮಾಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿದ್ದೀನಿ ಗೊತ್ತಾ? ಹಾಗಾದ್ರೆ ನೀವಿನ್ನು ಭಾವನ ಕಿಡ್ನಾಪ್ ಮಾಡಿಸಿದ್ದು ಅನಿರುದ್ಧ ಅಂತ ಆರೋಪ ಮಾಡ್ತಾ ಇದ್ದೀರಾ? ಜಾನು, ನಾನು ಕರ್ಕೊಂಡು ಬಂದ ರೌಡಿ ಆದಿತ್ಯನ್ ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ನಾನು ಕೇಳಿದಾಗ ಅವ್ನು ಬಾಯ್ ಬಿಟ್ಟು ಹೇಳಿದ್ದೇನು ಗೊತ್ತಾ? ಅನಿರುದ್ಧ ಅಂತ. ಸರಿ, ಹಾಗಾದ್ರೆ ನಿಮ್ಮ ಹತ್ರ ಅನಿರುದ್ಧ ಹೆಸರು ಹೇಳ್ದವನು ಇಲ್ಲಿ ಬಂದು ನಿಮ್ಮ ಹೆಸರು ಯಾಕೆ ಹೇಳ್ದ? ಆ ರೌಡಿಗೆ ತಲೆ ಕೆಟ್ಟಿತ್ತಾ? ಜಾನು, ನನ್ನ ಹತ್ರ ಅನಿರುದ್ಧ ಹೆಸರು ಹೇಳ್ದವನು ಎಲ್ರೆದುರುಗಡೆ ಯಾಕೆ ಆ ರೀತಿ ಹೇಳಿದ್ನು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಅವ್ನು ಸುಳ್ಳು ಹೇಳ್ಬೇಕಾಗಿತ್ತಾ? ಅವ್ನು ಸುಳ್ಳೇ ಹೇಳಿದ್ದು. ಸತ್ಯದ ಬಾಗ್ಲು ಇನ್ನೂ ತೆರಿಬೇಕಾಗಿದೆ. ಅಕ್ಕ ಪ್ಲೀಸ್, ನೀವು ಮಾಡಿರೋ ಆರೋಪಕ್ಕೆ ಅಂಟ್ಕೊಂಡಿದ್ದೀರಾ? ಅವನೇನಾದ್ರೂ ಅನಿರುದ್ಧ ಅಂತ ಹೆಸರು ಹೇಳಿದ್ರೆ ನಾನಂತೂ ಗ್ಯಾರಂಟಿ ನಂಬ್ತಾ ಇರ್ಲಿಲ್ಲ. ನಂಗೆ ಗೊತ್ತು ನೀನು ನಂಬ್ತಾ ಇರಲಿಲ್ಲ ಅಂತ, ಆದರೆ ಅದೇ ಸತ್ಯ. ಅಕ್ಕ ಪ್ಲೀಸ್. ಜಾನು, ಹೋಗ್ಲಿ ಬಿಡು. ನಾನು ನೀನು ಯಾಕೆ ಈ ವಿಷಯ ಜಗಳ ಮಾಡ್ಕೋಬೇಕು? ಬಿಟ್ಬಿಡೋಣ. ಜಗಳ ಆಡೋ ಮನ್ಸು ನನಗೂ ಇಲ್ಲ. ಆದ್ರೆ ನೀನು ನನ್ನ ಗಂಡನ ಬಗ್ಗೆ ಆರೋಪ ಮಾಡಿದ್ರೆ ನನ್ನ ಬಾಯಿನ ಆರೋಪ ಮಾಡ್ದಂಗಲ್ವಾ? ನನಗೆ ಬೇಜಾರಾಗಲ್ವಾ ಅಕ್ಕ? ಅಂಥ ಸಂದರ್ಭ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಜಾನು. ನಿನಗೆ ಹರ್ಟ್ ಆಗಿರೋದು ಸಹಜ. ಆದರೆ ನನಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ನಾನು ಈ ಆರೋಪ ಮಾಡಲೇಬೇಕಾಯಿತು. ಹೀಗೆಲ್ಲ ಆರೋಪನೂ ನನ್ನ ಮೇಲೆ ಬಂದಿದೆ. ಯಾರು ಈ ಸಂಚಿನ ಹಿಂದೆ ಇದ್ದಾರೋ ನನಗೆ ಗೊತ್ತಿಲ್ಲ. ನಾನು ಫೇಸ್ ಮಾಡ್ತೀನಿ. ಸಂದರ್ಭನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅಕ್ಕ, ಈ ಎಲ್ಲ ಕಾರಣಗಳಿಂದ ನೀವು ಭಾವನ ಜೊತೆ ರಿಲೇಶನ್ಶಿಪ್ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಅವ್ರು ವಾಪಸ್ ಬಂದಾಯ್ತು, ಎಲ್ಲ ಸುಖಾಂತಿನೂ ಆಗೋಯ್ತು. ಈಗ ಯಾಕೆ ಅದನ್ನ ಕೆದಕಿ ರಾಡಿ ಮಾಡ್ಕೊಳ್ತಾ ಇದ್ದೀರಾ? ಜಾನು, ನನಗೆ ಮನಸ್ಸಲ್ಲಿ ಇಟ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ಹೇಳಿಬಿಟ್ಟೆ. ನಿಮಗೆ ಬೇಜಾರಾಗಿದೆ. ಐ ಆಮ್ ರಿಯಲಿ ಸಾರಿ.
ನಮಸ್ತೆ ಸರ್. ಓ ನಮಸ್ತೆ, ಕೂತ್ಕೊಳ್ಳಿ. ಸರ್, ನನ್ನ ಕ್ಲೈಂಟ್ಗೆ ಬೇಲ್ ಕೊಡಬೇಕಾಗಿತ್ತು. ಯಾರಿಗೆ? ಪ್ರಧಾನ್ಗ? ಹಾಂ, ಎಡಿಟರ್ ಪ್ರಧಾನ್ ಇದಾರಲ್ಲ, ಅವ್ರಿಗೆ ಬೇಲ್ ಸಿಕ್ಕಿದೆ. ತೊಗೊಳ್ಳಿ ಪೇಪರ್ಸ್. ಬೇಲ್ ಕೊಡಿಸ್ಬಿಟ್ಟಿದ್ದೀರಾ? ಗಂಭೀರವಾದ ಸಾಕ್ಷ್ಯಾಧಾರಗಳು ಏನು ಕಾಣಿಸ್ತಾ ಇಲ್ಲ ನೋಡಿ. ಆ ಬೇಸಿಸ್ ಮೇಲೆ ಬೇಲ್ ಕೊಟ್ಟಿದ್ದಾರೆ. ಏ ಮಲ್ಲಣ್ಣ, ಪ್ರಧಾನ ಅವ್ನು ಕರ್ಕೊಂಬ ಪೈಲೆ. ಹಲೋ ಪ್ರಧಾನ್, ನಿಮಗೆ ಬೇಲ್ ಸಿಕ್ಕಿದೆ. ಓಹ್, ಥ್ಯಾಂಕ್ ಯು. ಪ್ರಧಾನ ಅವರೇ, ಇಲ್ಲೊಂದು ಸೈನ್ ಹಾಕಿ. ಓಕೆ ಮಿಸ್ಟರ್ ಪ್ರಧಾನ್, ನಿಮಗೆ ಬೇಲ್ ಸಿಕ್ಕಿದೆ, ನೀವಿನ್ನು ಹೊರಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೋರ್ಟು ರಜಾ ಇದ್ದದ್ರಿಂದ ನಿಮಗೆ ಬೇಲ್ ಸಿಗೋದು ತಡೆ ಆಯಿತು. ನಿಮಗೆ ತೊಂದರೆ ಆಗಿದೆ ಅಂತ ಗೊತ್ತು, ಆದರೆ ನಾನು ಏನು ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ನನಗೆ ಗೊತ್ತು, ಆದರೆ ನಿಮ್ಮ ಪ್ರಯತ್ನ ದೊಡ್ಡದು. ನನ್ನ ಪ್ರಯತ್ನ ಏನಿಲ್ಲ, ನನ್ನ ಪ್ರಯತ್ನಕ್ಕಿಂತ ತೇಜಸ್ವಿನಿ ಪ್ರಯತ್ನ ದೊಡ್ಡದು. ನಿಮಗೆ ಜಾಮೀನು ಸಿಕ್ಕ ಕ್ರೆಡಿಟ್ ಎಲ್ಲ ತೇಜಸ್ವಿನಿ ಮೇಡಮ್ಗೆ ಹೋಗಬೇಕು. ವೆರಿ ಗುಡ್ ಲೇಡಿ. ಸರಿ, ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು. ತೇಜಸ್ವಿನಿ. ಹಲೋ ಪ್ರಧಾನ್, ನಿಮಗೆ ಜಾಮೀನು ಸಿಕ್ಕಿರೋದು ನನಗೆ ತುಂಬ ಸಂತೋಷ ಆಗ್ತಿದೆ. ನಿಮ್ಮ ಸಂಕಟಕ್ಕೆ, ನಿಮ್ಮ ನೋವಿಗೆ ಮುಕ್ತಿ ಸಿಕ್ತು. ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಮುಗ್ಧತೆಗೆ ಜಯ ಸಿಕ್ಕಿದೆ. ಇದರಲ್ಲಿ ನನ್ನ ಪ್ರಯತ್ನ ಏನೂ ಇಲ್ಲ, ಎಲ್ಲ ಕ್ರೆಡಿಟು ನಿಮಗೆ ಸೇರಿದ್ದು ಅಂತ ನನಗೆ ಗೊತ್ತಾಯಿತು. ತುಂಬ ಥ್ಯಾಂಕ್ಸ್ ತೇಜಸ್ವಿನಿ. ಇಲ್ಲ ಪ್ರಧಾನ್, ನಾನು ನಿಮ್ಮನ್ನು ಸಾರಿ ಕೇಳಬೇಕು. ನಮ್ಮಿಂದಾಗಿ ನೀವು ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಅದಕ್ಕೆ ಪಣ ತೊಟ್ಟು ನಿಮ್ಮನ್ನು ಬಿಡುಗಡೆ ಮಾಡಿಸಿ ಆ ಪಾಪ ಪರಿಹಾರ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಇದಕ್ಕೋಸ್ಕರ ನಾನು ನನ್ನ ಪರ್ಸ್ನಲ್ ಲೈಫ್ನ ಒತ್ತೆ ಇಡಬೇಕಾಗಿ ಬಂತು. ತೇಜಸ್ವಿನಿ, ಮನೆಯಲ್ಲಿ ಈ ವಿಷಯವಾಗಿ ದೊಡ್ಡ ರಾಮಾಯಣನೇ ನಡೀತಾ ಇದೆ. ನಾನು ನಿಮಗೆ ಜಾಮೀನು ಕೊಡಿಸಿರೋದು ಎಲ್ಲರ ಕಣ್ಣನ್ನು ಕೆಂಪಗಾಗಿಸಿದೆ. ಆದಿತ್ಯ ಅಪ್ಸೆಟ್ ಆಗಿದ್ದಾರೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ನನ್ನನ್ನು ದೂರ ಇಟ್ಟಿದ್ದಾರೆ. ಪರವಾಗಿಲ್ಲ ಪ್ರಧಾನ್, ಒಂದು ಒಳ್ಳೆ ಕಾರಣಕ್ಕೆ ನಾನು ಇಷ್ಟೆಲ್ಲ ರಿಸ್ಕ್ ತಗೋತಾ ಇದ್ದೀನಲ್ಲ ಅನ್ನೋ ಆತ್ಮಸಂತೋಷ ನನಗಿದೆ. ನೀವು ಬಿಡುಗಡೆ ಆದ್ರಲ್ಲ, ಇನ್ನು ನಾನು ನನ್ನ ಬದುಕನ್ನು ನೋಡ್ಕೊಳ್ತೀನಿ. ನೀವು ಮನೆಗೆ ಹೋಗಿ ಗೌರಿ ಅವರಿಗೆ ಸಮಾಧಾನ ಹೇಳಿ. ಅದು ಹೇಗಾಗುತ್ತೆ ತೇಜಸ್ವಿನಿ? ನಾನು ಬಿಡುಗಡೆ ಆಗಿ ನೀವು ಬಂಧನದಲ್ಲಿರೋದಾ? ನೋ, ನನ್ನಿಂದ ನಿಮ್ಮ ಲೈಫ್ ಹಾಳಾಗಬಾರ್ದು. ನೀವು ಸುಖವಾಗಿರಬೇಕು, ನೀವು ನಿಮ್ಮ ಗಂಡನ ಜೊತೆ ಚೆನ್ನಾಗಿರಬೇಕು ತೇಜಸ್ವಿನಿ. ಪರವಾಗಿಲ್ಲ ಪ್ರಧಾನ್, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಬಿಡಿ. ಇಲ್ಲ ತೇಜಸ್ವಿನಿ, ನಾನು ಬಂದು ನಿಮ್ಮ ಹಸ್ಬೆಂಡ್ಗೆ ಎಲ್ಲ ವಿಷಯ ಕ್ಲಿಯರ್ ಮಾಡ್ತೀನಿ. ಅವರಲ್ಲಿರೋ ತಪ್ಪು ಅಭಿಪ್ರಾಯನ ದೂರ ಮಾಡ್ತೀನಿ. ಎಲ್ಲ ವಿಷಯ ತಿಳಿಸಿ ಅವ್ರ ಮನಸ್ಸಿನಲ್ಲಿರೋ ಗೊಂದಲನ ಸರಿ ಮಾಡ್ತೀನಿ. ಪ್ರಧಾನ್, ಬಿಟ್ಬಿಡಿ. ನನ್ನ ಬದುಕನ್ನು ನಾನು ಸರಿ ಮಾಡ್ಕೊಳ್ತೀನಿ. ಪ್ಲೀಸ್, ನೀವು ಮನೆಗೆ ಬರೋದಕ್ಕೆ ಹೋಗಬೇಡಿ. ತೇಜಸ್ವಿನಿ, ನೀವು ನನ್ನ ಬದುಕಿನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡ್ರಿ ಹೇಳಿ? ಈಗ ನಿಮ್ಮ ಬದುಕನ್ನು ಸರಿ ಮಾಡೋ ಜವಾಬ್ದಾರಿ ನಂದಲ್ವಾ? ಬನ್ನಿ, ಮನೆಗೆ ಹೋಗಿ ಮಾತಾಡೋಣ. ಪ್ಲೀಸ್ ತೇಜಸ್ವಿನಿ, ಹೊರಡೋಣ ಬನ್ನಿ.
ಇದೆಲ್ಲ ಸರಿ ಇಲ್ಲ. ಸಂಸಾರಗಳು ಉಳಿಬೇಕು, ಸಂಬಂಧಗಳು ಉಳಿಬೇಕು. ಯಾವ ಸಂಬಂಧನೂ ಹಾಳಾಗಲಿ ಅಂತ ನಾವು ತೀರ್ಮಾನ ತಗೊಳಕ್ಕಾಗಲ್ಲ. ಎಲ್ಲ ಸಂಬಂಧಗಳು ಬೇಕು. ತೇಜು ಬಗ್ಗೆ ಈ ಮಟ್ಟದ ತಿರಸ್ಕಾರ ಭಾವನೆ ಒಳ್ಳೇದಲ್ಲಪ್ಪ. ಬಿಟ್ಟುಬಿಡು, ನನ್ನ ಮಾತು ಕೇಳು. ಅಲ್ಲಪ್ಪ, ಅನಿ ಮೇಲೆ ಇಷ್ಟು ದೊಡ್ಡ ಆರೋಪನ ಹೊರಿಸಿದಾಳಲ್ಲ, ಹೇಗೆ ಹೇಳ್ತಾಳ ಅವಳು ಅನಿನೇ ಈ ಕೆಲಸ ಮಾಡಿದ್ದಾನೆ ಅಂತ? ನನ್ನ ಮತ್ತೆ ಅನಿ ಮಧ್ಯ ಡಿಫ್ರೆನ್ಸ್ ತರಬೇಕು ಅಂತ ತಾನೇ ಅವಳ ಉದ್ದೇಶ. ಹಾಗಲ್ಲ ಯಾವುದು. ಇಲ್ಲಪ್ಪ, ಅವಳು ಕೆಟ್ಟ ಬುದ್ಧಿ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಈ ಮನೇಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ತರಬೇಕು ಅಂತ ಹೊರಟಿದ್ದಾಳೆ. ಅಲ್ಲ, ನಾವೆಲ್ಲ ಏನು ದಡ್ರ ಅವಳ ಮಾತುಗಳನ್ನ ಕೇಳೋದಿಕ್ಕೆ? ಅನಿ ಮೇಲೆ ಇಷ್ಟು ದೊಡ್ಡ ಆರೋಪ ಹೊರಿಸ್ತಾಳಲ್ಲ, ಏನು ತಮಾಷೆ ಮಾಡ್ತೀಯಲ್ಲ ಅವಳು? ಅದನ್ನೆಲ್ಲ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಆದಿತ್ಯ? ಅಲ್ಲ, ಅವಳ ನಿರೀಕ್ಷೆಗೆ, ಅವಳ ಪ್ರಾಮಾಣಿಕತೆಗೆ ನೀನು ಬೆಲೆ ಕೊಡಲೇಬೇಕು. ಎಷ್ಟು ದಿನ ಅಂತ ಜಗಳ ಆಡ್ತೀರಿ ನೀವು? ಬಿಡಿಪ್ಪ, ಯಾವ ಸೀಮೆ ನಿರೀಕ್ಷೆ, ಯಾವ ಪ್ರಾಮಾಣಿಕತೆ? ಏನು ದೊಡ್ಡ ಪ್ರಾಮಾಣಿಕತೆ ಅವಳದು? ಕೇಳೋ ಬ್ರದರ್. ಅನಿರುದ್ಧ, ಇನ್ನೇನಪ್ಪ, ಯಾವ ಸೀಮೆ ಪ್ರಾಮಾಣಿಕತೆ ಅವಳದು? ನಾನು ಬರೋ ತನಕ ತಾಳ್ಮೆಯಿಂದ ಕಾಯೋದಿಕ್ಕಾಗಲಿಲ್ಲ. ನನ್ನ ಮತ್ತೆ ಅವಳ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಆ ಪ್ರಧಾನ ಮದುವೆ ಆಗೋದಿಕ್ಕೆ ಹೊಟ್ಟಿಲ್ಲಲ್ಲ. ಇದೇನಾ ಪ್ರಾಮಾಣಿಕತೆ? ಸುಮ್ಮನೆರಿಪ್ಪ, ತಮಾಷೆ ಮಾಡಬೇಡಿ. ಹುಚ್ಚುಚ್ಚಾಗಿ ಮಾತಾಡಬೇಡ ಆದಿತ್ಯ. ವಿನಾಕಾರಣ ಒಬ್ಬ ಹೆಣ್ಣುಮಗಳ ಮೇಲೆ ಆರೋಪ ಹೊರಿಸೋದು ಸರಿಯಲ್ಲ. ಅವಳು ಒಳ್ಳೆ ಮನದಿಂದ ಬಂದ ಹೆಣ್ಣುಮಗಳು. ಹೌದು ಆದಿತ್ಯ, ಈ ವಿಚಾರದಲ್ಲಿ ಅವಳ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ. ನಾವೇ ಬಲವಂತ ಮಾಡಿ ಅವಳನ್ನ ಮದುವೆಗೆ ಒಪ್ಪಿಸಿದ್ದು. ನಮ್ಮ ಮಾತನ್ನ ನಂಬೋ. ಹೌದೌದು, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅನಿರುದ್ಧ. ಇದು ಆದಿತ್ಯ ತೇಜಸ್ವಿನಿ ಸಂಸಾರದ ವಿಚಾರ. ಇದ್ರ ಮಧ್ಯೆ ಮೂಗು ತೂರ್ಸೋಕೆ ನಿನಗೆ ಅಧಿಕಾರ ಇಲ್ಲ. ಅನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವ್ಯಾಕೆ ಮಧ್ಯ ತಲೆ ಹಾಕ್ತಾ ಇದ್ದೀರಾ? ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ? ಸರಿಯಾಗಿ ಹೇಳ್ದಿ ಮಗು. ತೇಜು ನಾವು ಆರೋಪ ಮಾಡೋ ಥರ ಇಲ್ಲ. ಅವಳು ಒಳ್ಳೆ ಹೆಣ್ಣುಮಗಳು, ತಿಳ್ಕೊ. ನೋಡಿ, ನಿಮ್ಮ ಪ್ರಾಮಾಣಿಕ ಸೊಸೆ ಯಾರ ಜೊತೆ ಬರ್ತಿದ್ದಾಳೆ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್, ನನಗೆ ಬಿಡುಗಡೆ ಆಯಿತು. ಜಾಮೀನು ಸಿಕ್ತು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲ ತೇಜಸ್ವಿನಿಯವ್ರ ಪ್ರಯತ್ನ ಸರ್. ಅವ್ರು ಪ್ರಯತ್ನ ಮಾಡದೆ ಹೋಗಿದ್ರೆ ಖಂಡಿತ ನನಗೆ ಬೇಲ್ ಸಿಗ್ತಿರ್ಲಿಲ್ಲ. ನಿಮ್ಮನ್ನು ಬಿಡಿಸಿದ್ದು ತೇಜಸ್ವಿನಿನೇನಾ? ಎಸ್ ಮಿಸ್ಟರ್ ಆದಿತ್ಯ, ಅವರೇ ನನ್ನನ್ನು ಬಿಡಿಸಿದ್ದು. ಆದಿತ್ಯ, ಅವ್ರನ್ನ ಸುಮ್ಮನೆ ಹೀಗೆ ಅನುಮಾನ ಪಡಬೇಡಿ. ಅವರು ತುಂಬ ಒಳ್ಳೆ ಹೆಂಗಸು. ಅಂಥವ್ರು ಸಿಗೋದು ತುಂಬ ಕಷ್ಟ. ಏಯ್, ನನ್ನ ಹೆಂಡತಿ ಬಗ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನೀನು ಯಾಕೋ? ನಿನ್ನ ಕಾರಣದಿಂದಲೇ ನನ್ನ ಅವಳ ಸಂಬಂಧ ಹಾಳಾಗಿದೆ. ದಿನ ಮನೆಯಲ್ಲಿ ಜಗಳ ಕದನ ನಡೀತಾ ಇದೆ. ಇಷ್ಟು ಸಾಲದು ಅಂತ ಅವಳ ಕಡೆಯಿಂದ ಬಿಡುಗಡೆ ಮಾಡಿಸ್ಕೊಂಡು ನನ್ನ ಮುಂದೆ ಬಂದು ಜಂಬ ಕೊಚ್ಕೊಂತೀಯಾ? ಆದಿತ್ಯ, ನೀವು ತಪ್ಪು ತಿಳಿತಾ ಇದ್ದೀರಾ. ನನ್ನ ಮತ್ತು ತೇಜಸ್ವಿನಿ ಬಗ್ಗೆ ನಿಮ್ಮ ತಂದೆ ಗೊತ್ತು, ತಾಯಿ ಗೊತ್ತು, ನಿಮ್ಮ ಅಕ್ಕನಿಗೂ ಗೊತ್ತು. ಬೇಕಾದರೆ ವಿಚಾರಿಸಿ ನೋಡಿ. ಹೀಗೆ ಹೇಳಿಕೆ ಮಾತು ಕೇಳಿಕೊಂಡು ಸುಮ್ಮನೆ ಸಂಬಂಧ ಹಾಳು ಮಾಡ್ಕೋಬೇಡಿ. ಆಫ್ಟರ್ ಆಲ್ ನನ್ನನ್ನು ಕಿಡ್ನಾಪ್ ಮಾಡಿದ ನೀಚ ನೀನು. ನನಗೆ ಬುದ್ಧಿ ಹೇಳ್ತೀಯಾ? ಜಾಮೀನು ಸಿಕ್ಕಿದೆ ಅಂತ ಜಾಸ್ತಿ ಬೀಗ್ಬೇಡ, ಒಳಗೆ ಹಾಕ್ಸ್ಬಿಡ್ತೀನಿ. ಆದಿತ್ಯ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಿಮ್ಮನ್ನು ನಾನು ಕಿಡ್ನಾಪ್ ಮಾಡಿಸ್ತೆ ಅಂತ ಯಾರು ಬಿಂಬಿಸ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಟ್ರ್ಯಾಕ್ ರೆಕಾರ್ಡ್ ಕೂಡ ಹಾಗಿಲ್ಲ. ಪೊಲೀಸವರು ಕೂಡ ಇದೇ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೇನೆ ಸ್ಟೇಷನಿಂದ ರಿಲೀಸ್ ಆಗಿದ ತಕ್ಷಣ ನೇರವಾಗಿ ನಿಮ್ಮ ಮನೆಗೆ ಬಂದಿದ್ದೀನಿ, ಎಲ್ಲ ಕನ್ಫ್ಯೂಷನ್ನು ಕ್ಲಿಯರ್ ಮಾಡಬೇಕು ಅಂತ. ನೀನು ಹೇಳ್ಬಿಟ್ಟೆ ಅಂತ ನಂಬಿಡ್ಬೇಕಾ?
ಎಲ್ಲ ನನ್ನ ಕಣ್ಮುಂದೆನೇ ನಡೆದಿದೆಯಲ್ಲ. ಇಲ್ಲ ಆದಿತ್ಯ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬೇಕಿಲ್ಲ ತೇಜು, ನಾನು ನಿಂಗೆ ಏನು ಹೇಳಿದ್ದೆ? ನೀನು ಲಾಯರಿಗೆ ಫೋನ್ ಮಾಡಿದ ದಿನಾನೇ ನಿನ್ನ ಮಧ್ಯ ಜಗಳ ಆಯಿತು ತಾನೇ? ಹೌದು. ಅಷ್ಟು ಗೊತ್ತಿದ್ದು ಯಾಕೆ ಮುಂದುವರೆದೆ ನೀನು? ಯಾಕೆ ಅವನಿಗೆ ಬೇಲ್ ಕೊಡಿಸ್ದೆ? ನಿಮಗೆ ನಿಮ್ಮ ಗಂಡ ಹೆಚ್ಚ, ಯಾರೋ ಥರ್ಡ್ ಪಾರ್ಟಿ ಹೆಚ್ಚ? ನನಗೆ ನ್ಯಾಯ ಹೆಚ್ಚು. ಯಾವುದು ನ್ಯಾಯ? ಗಂಡನ ಮಾತು ಮೀರೋದಾ? ಸಂದರ್ಭ ಬಂದಾಗ ಎಂಥವ್ರ ಮಾತನ್ನು ಮೀರಬೇಕಾಗತ್ತೆ. ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡಿ ನೀವು ಸಂತೋಷ ಪಡೋ ಅಗತ್ಯ ಇಲ್ಲ. ಇದ್ರಲ್ಲಿ ನಿಮ್ಮ ಪಾತ್ರ ಏನು? ನೀವ್ಯಾಕೆ ಈ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದೀರಾ? ತೇಜಸ್ವಿನಿ, ಆದಿತ್ಯ, ಏನ್ ಆದಿತ್ಯ, ಕೈ ಮಾಡ್ತೀರಾ? ಹೊಡಿರಿ. ಹಾಗೇನಾದ್ರೂ ಮಾಡಿದ್ರೆ ಭಾರಿ ಬೆಲೆ ತರಬೇಕಾಗತ್ತೆ. ಹುಷಾರ್. ಆದಿತ್ಯ, ಕಂಡಿದ್ದೀನಿ ಹೋಗಯ್ಯ. ದೊಡ್ಡ ಗಂಡಸು ಹೆಂಡತಿ ಮೇಲೆ ಕೈ ಮಾಡಕ್ ಬಂದ್ಬಿಟ್ಟಿದ್ದಾನೆ. ಗೆಟ್ ಲಾಸ್ಟ್ ಸರ್. ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ನೀನು ಬುದ್ಧಿ ಕಲ್ತ್ಕೊ ಮೊದಲು. ಸರ್, ನಾನಿನ್ನು ಬರ್ತೀನಿ. ಸಂಶಯ ಅನ್ನೋದು ಇವ್ರ ಮನಸ್ಸಿನಲ್ಲಿ ಆಳವಾಗಿ ಬೇರೆಯವ್ರು ಬಿಟ್ಟಿದೆ. ಮಾತಾಡಿ ಪ್ರಯೋಜನ ಇಲ್ಲ. ಸಾರಿ ತೇಜಸ್ವಿನಿ. ದೇವ್ರು ನಿಮ್ಮ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಲಿ. ಪ್ರಧಾನ್,